ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಗೊಬ್ಬರಕ್ಕಾಗಿ ರೈತರ ಪರದಾಟ, ಅನ್ನದಾತರ ಪರದಾಟದ ನಡುವೆ ಕೈಕಮಲ ಕಿತ್ತಾಟ. ಪ್ರಮುಖವಾಗಿ ಗೊಬ್ಬರ ಸಿಗ್ತಾ ಇಲ್ಲ ನಮಗೆ ಅಂತ ರೈತರು ದಿನನಿತ್ಯ ಕಣ್ಣೀರು ಹಾಕೋದಾಗಿದೆ. ಇದರ ನಡುವೆ ಕೈಕಮಲ ಕಿತ್ತಾಟ ಮಾತ್ರ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಯೂರಿಯಾ ಹೆಸರಲ್ಲಿ ಆಡಳಿತ ವಿಪಕ್ಷಗಳ ಟಾಕ್ವಾರ್ ಜೋರಾಗಿದೆ. ಈಗ ಒಂದು ಕಡೆ ಅತ್ತ ಗೊಬ್ಬರಕ್ಕಾಗಿ ರೈತರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಗೊಬ್ಬರ ಸಿಗ್ತಾ ಇಲ್ಲ ಅಂತ ಇತ್ತ ಅನ್ನದಾತರ ಪರದಾಟದ ನಡುವೆ ಕೈಕಮಲ ಕಿತ್ತಾಟವನ್ನ ನಡೆಸ್ತಾ ಇದೆ. ನೋಡಿ, ಇದು ಹೊಸದಲ್ಲ. ಕೇಂದ್ರ ಸರ್ಕಾರ ಕೊಡಬೇಕಾದಂತಹ ಗೊಬ್ಬರವನ್ನ ಕೊಟ್ಟಿಲ್ಲ, ನಾನು ಗೊಬ್ಬರ ಬೇಕು ಅಂತ ಪತ್ರ ಬರೆದಿದ್ದೇನೆ ಅನ್ನುವಂತ ಹೇಳಿಕೆಯನ್ನ ಸಿಎಂ ಕೊಡ್ತಾ ಇದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಪ್ರಮುಖವಾಗಿ ಕಷ್ಟವನ್ನ ಅನುಭವಿಸ್ತಾ ಇರುವಂತದ್ದು ರೈತರೇ. ಕಿತ್ತಾಟವನ್ನ ಆಡಳಿತ ಮತ್ತೆ ವಿಪಕ್ಷದವ್ರು ನಡೆಸಬಹುದು, ಆದ್ರೆ ಪ್ರಮುಖವಾಗಿ ನೋಡಿ ಇಲ್ಲಿ ಸಾಕಷ್ಟು ಯಾವ ತರ ಆಗ್ತಿದೆ ಪರಿಸ್ಥಿತಿ ಅಂತಂದ್ರೆ, ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ, ನಾನು ಗೊಬ್ಬರ ಬೇಕು ಅಂತ ಪತ್ರ ಬರೆದಿದ್ದೆ, ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ಳೋದನ್ನ ವಿಜಯೇಂದ್ರನಿಗೆ ಕೇಳಬೇಕಾ, ಹಾಗೆ ಕಲಿಬೇಕಾ ಆತ? ಅವನಿಂದ ಬಿಎಸ್ವೈ ಗೊಬ್ಬರ ನೀಡದೆ ಗೋಲಿಬಾರ್ ಮಾಡಿಸಿ ರೈತರನ್ನ ಸಾಯಿಸಿದ್ರು. ಗೊಬ್ಬರವನ್ನ ರಾಜ್ಯ ಸರ್ಕಾರ ತಯಾರು ಮಾಡಲ್ಲ, ಕೇಂದ್ರ ಸರ್ಕಾರದವರು ಗೊಬ್ಬರ ಕೊಡೋದು. ಬಿಜೆಪಿಗೆ ಖಡಕ್ ತಿರುಗೇಟನ್ನು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರೈತರಿಗೆ ಈ ಸಾರಿ ಮಳೆ ಮುಂಗಾರು ಮಳೆ ಮೊದಲೇ ಬಿದ್ದುಬಿಟ್ಟಿದೆ. ಜಾಸ್ತಿ ಬಿತ್ತನೆ ಮಾಡಿದ್ದಾರೆ ರೈತರು. ಗೊಬ್ಬರ ಬೇಕಾಗ್ತದೆ, ಅದಕ್ಕೋಸ್ಕರ ಗೊಬ್ಬರ ಸರಬರಾಜು ಮಾಡಿ ಅಂತೇಳಿ ಅವರು ಪತ್ರ ಬರೆದಿದ್ದಾರೆ, ನಾನು ಪತ್ರ ಬರೆದಿದ್ದೀನಿ. ಅದಕ್ಕೋಸ್ಕರ ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು. ನಾವು ವಿಜಯೇಂದ್ರನಿಂದ ಪಾಠ ಕಲಿಬೇಕಾ? ಅವರಪ್ಪ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಹಾವೇರಿನಲ್ಲಿ ಗೊಬ್ಬರ ಕೊಡ್ಲಿಲ್ಲ, ಬೀಜ ಕೊಡ್ಲಿಲ್ಲ ಅಂತೇಳಿ ಇಬ್ಬರು ರೈತರನ್ನ ಗೋಲಿಬಾರ್ ಮಾಡಿ ಸಾಯಿಸಿದ್ರು. ನಾಚಿಕೆ ಆಗಲ್ಲ ಇವರಿಗೆ? ಇಬ್ಬರು ರೈತರನ್ನ ಸಾಯಿಸಿದ್ರು. ಇವರು ರಾಜಕೀಯಕ್ಕೋಸ್ಕರ. ಮತ್ತೆ ಹರಿಯಾಣ, ಮಧ್ಯಪ್ರದೇಶದಲ್ಲಿ ಇವ್ರದೇ ಪಕ್ಷದ ಸರ್ಕಾರ ಇದೆ. ಹರಿಯಾಣ, ಮಧ್ಯಪ್ರದೇಶದಲ್ಲಿ ಅಲ್ಲಿ ಗೊಬ್ಬರ ಇಲ್ಲ, ಯೂರಿಯಾ ಇಲ್ಲ, DAP ಇಲ್ಲ. ನಾಚಿಕೆ ಆಗಲ್ಲ ನಿಮಗೆ? ಇದು ರಾಜ್ಯ ಸರ್ಕಾರ ತಯಾರು ಮಾಡೋದಲ್ಲ ಗೊಬ್ಬರನ, ಮತ್ತೆ ನಾವು ಕೊಡೋದಲ್ಲ ಗೊಬ್ಬರನ. ಕೇಂದ್ರ ಸರ್ಕಾರದಿಂದ ಕೊಟ್ರೆ ನಾವು ಕೊಡ್ತೀವಿ. ನಮ್ದು ಸರಬರಾಜು ಮಾಡೋದು ಅಷ್ಟೇನೆ. ಗೊಬ್ಬರ ತಯಾರು ಮಾಡೋರು, ಗೊಬ್ಬರ ಕೊಡೋರು ಕೇಂದ್ರ ಸರ್ಕಾರದವರು. ಅಷ್ಟು ಗೊತ್ತಾಗಲ್ಲ ಅವ್ರಿಗೆ. ಅದ್ರ ಬದಲು ಇಲ್ಲಿ ಚಳುವಳಿ ಮಾಡ್ತಾರಂತೆ. ಅದ್ರ ಬದಲು MP ಗಳಿಗೆಲ್ಲ ಪತ್ರ ಬರೆದಿದ್ದಾರೆ ಕೃಷಿ ಸಚಿವರು. MP ಗಳು ವಿಜಯೇಂದ್ರ ಅವರು, ಅಶೋಕ್ ಅವರು, ನಾರಾಯಣ ಸ್ವಾಮಿ ಅವರು, ಅವರೆಲ್ಲರೂ ಹೋಗ್ಲಿ, ನಡ್ಡಾ ಅವರ ಹತ್ರ ಕೂತ್ಕೊಂಡು ಗೊಬ್ಬರ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಲಿ. 22,000 ಲಕ್ಷ ಟನ್ ಅನ್ನ ನಮಗೆ ಕೊಡಬೇಕಾಗಿತ್ತು. ಆದರೆ ಅವರು ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೇವಲ 5,27,000 ಮೆಟ್ರಿಕ್ ಟನ್ ಗೊಬ್ಬರ. ನಾನು ಪತ್ರ ಬರೆದಿದ್ದೀನಿ ರೈತರಿಗೆ. ಈ ಸಾರಿ ಮುಂಗಾರು ಮಳೆ ಮೊದಲೇ ಬಿದ್ದುಬಿಟ್ಟಿದೆ. ಜಾಸ್ತಿ ಬಿತ್ತನೆ ಮಾಡಿದ್ದಾರೆ ರೈತರು. ಗೊಬ್ಬರ ಬೇಕಾಗ್ತದೆ, ಅದಕ್ಕೋಸ್ಕರ ಗೊಬ್ಬರ ಸರಬರಾಜು ಮಾಡಿ ಅಂತೇಳಿ ಅವರು ಪತ್ರ ಬರೆದಿದ್ದಾರೆ, ನಾನು ಪತ್ರ ಬರೆದಿದ್ದೀನಿ. ಅದಕ್ಕೋಸ್ಕರ ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು. ನಾವು ವಿಜಯೇಂದ್ರನಿಂದ ಪಾಠ ಕಲಿಬೇಕಾ? ಅವರಪ್ಪ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಹಾವೇರಿನಲ್ಲಿ ಗೊಬ್ಬರ ಕೊಡ್ಲಿಲ್ಲ, ಬೀಜ ಕೊಡ್ಲಿಲ್ಲ ಅಂತೇಳಿ ಇಬ್ಬರು ರೈತರನ್ನ ಗೋಲಿಬಾರ್ ಮಾಡಿ ಸಾಯಿಸಿದ್ರು. ನಾಚಿಕೆ ಆಗಲ್ಲ ಇವರಿಗೆ? ಇಬ್ಬರು ರೈತರನ್ನ ಸಾಯಿಸಿದ್ರು. ಇವರು ರಾಜಕೀಯಕ್ಕೋಸ್ಕರ. ಮತ್ತೆ ಹರಿಯಾಣ, ಮಧ್ಯಪ್ರದೇಶದಲ್ಲಿ ಇವ್ರದೇ ಪಕ್ಷದ ಸರ್ಕಾರ ಇದೆ. ಹರಿಯಾಣ, ಮಧ್ಯಪ್ರದೇಶದಲ್ಲಿ ಅಲ್ಲಿ ಗೊಬ್ಬರ ಇಲ್ಲ, ಯೂರಿಯಾ ಇಲ್ಲ, DAP ಇಲ್ಲ.
ನಾಚಿಕೆ ಆಗಲ್ಲ ನಿಮಗೆ? ಇದು ರಾಜ್ಯ ಸರ್ಕಾರ ತಯಾರು ಮಾಡೋದಲ್ಲ ಗೊಬ್ಬರನ, ಮತ್ತೆ ನಾವು ಕೊಡೋದಲ್ಲ ಗೊಬ್ಬರನ. ಕೇಂದ್ರ ಸರ್ಕಾರದಿಂದ ಕೊಟ್ರೆ ನಾವು ಕೊಡ್ತೀವಿ. ನಮ್ದು ಸರಬರಾಜು ಮಾಡೋದು ಅಷ್ಟೇನೆ. ಗೊಬ್ಬರ ತಯಾರು ಮಾಡೋರು, ಗೊಬ್ಬರ ಕೊಡೋರು ಕೇಂದ್ರ ಸರ್ಕಾರದವರು. ಅಷ್ಟು ಗೊತ್ತಾಗಲ್ಲ ಅವ್ರಿಗೆ. ಅದ್ರ ಬದಲು ಇಲ್ಲಿ ಚಳವಳಿ ಮಾಡ್ತಾರಂತೆ. ಅದ್ರ ಬದಲು ಎಂಪಿಗಳಿಗೆಲ್ಲ ಪತ್ರ ಬರೆದಿದ್ದಾರೆ ಕೃಷಿ ಸಚಿವರು. ಎಂಪಿಗಳು ವಿಜಯೇಂದ್ರ ಅವರು, ಅಶೋಕ್ ಅವರು, ನಾರಾಯಣ ಸ್ವಾಮಿ ಅವರು, ಅವರೆಲ್ಲರೂ ಹೋಗ್ಲಿ ನಡ್ಡಾ ಅವ್ರ ಹತ್ರ ಕೂತ್ಕೊಂಡು ಗೊಬ್ಬರ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಲಿ. 22,000 ಲಕ್ಷ ಟನ್ ಅನ್ನ ನಮಗೆ ಕೊಡಬೇಕಾಗಿತ್ತು. ಆದರೆ ಅವರು ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ